ಮನೆಗೆ ನುಗ್ಗಿ ಯುವಕನ ಕೊಚ್ಚಿ ಕೊಲೆ. ಭೀಕರ ಮರ್ಡರ್ ಕಂಡು ಬೆಚ್ಚಿ ಬಿದ್ದ ಗ್ರಾಮಸ್ಥರು. ಅನೈತಿಕ ಸಂಬಂಧಕ್ಕೆ ಬಲಿಯಾದ ಆ ಯುವಕ. ಎಸ್, ಆತ ವೃತ್ತಿಯಲ್ಲಿ ಆಟೋ ಚಾಲಕನಾಗಿದ್ದ. ಆದರೆ ಬೆಂಗಳೂರಿನ ಐನಾತಿ ಆಂಟಿಯ ಸಹವಾಸ ಮಾಡಿ ಪ್ರೀತಿಯ ಬಲೆಗೆ ಬಿದ್ದಿದ್ದ. ಮನೆಯವರಿಗೆ ಇಷ್ಟವಿಲ್ಲದಿದ್ರೂ ಆಕೆಯನ್ನ ಮದುವೆ ಕೂಡ ಆಗಿದ್ದ. ಇಬ್ಬರು 10 ತಿಂಗಳು ಚಿತ್ರದುರ್ಗದಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ಸಂಸಾರವನ್ನ ಕೂಡ ಮಾಡಿದ್ರು. ಇತ್ತ ಚಾಲಾಕಿ ಆಂಟಿ ಸಂಸಾರ ಮಾಡಿ ಬೆಂಗಳೂರಿನ ಬಸ್ಸು ಹತ್ತಿದ್ಲು. ಈ ಕಾರಣಕ್ಕೆ ಆತ ಬಂದು ತನ್ನ ತಾಯಿಯ ಮನೆಯನ್ನ ಸೇರಿದ್ದ. ಇತ್ತ ಅದೇ ದ್ವೇಷಕ್ಕೆ ಆಂಟಿಯ ಮನೆಯವರು ಹಾಡಹಗಲೇ ಮನೆಗೆ ನುಗ್ಗಿ ಮಚ್ಚು ಲಾಂಗ್ಗಳಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಹೌದು, ಹೀಗೆ ಭೀಕರವಾಗಿ ಬಾತ್ರೂಮ್ನಲ್ಲಿ ಕೊಲೆಯಾಗಿ ಬಿದ್ದಿರುವ ಯುವಕ. ಮತ್ತೊಂದು ಕಡೆ ಬರ್ಬರ ಹತ್ಯೆ ಕಂಡು ಬೆಚ್ಚಿ ಬಿದ್ದಿರೋ ಜನ. ಮಗನ ಕೊಲೆ ಕಂಡು ಮುಗಿಲು ಮುಟ್ಟಿದ ತಾಯಿಯ ಆಕ್ರಂದನ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಹುಣುವಿನಡು ಗ್ರಾಮದಲ್ಲಿ. ಹೌದು, ಇದೇ ಗ್ರಾಮದ ಆರೋಗ್ಯ ಇಲಾಖೆಯ ANM ಕ್ವಾರ್ಟರ್ಸ್ನಲ್ಲಿ ಮಠ ಮಧ್ಯಾಹ್ನವೇ ಮಚ್ಚು ಲಾಂಗುಗಳಿಂದ ಯುವಕನ ಭೀಕರ ಕೊಲೆ ನಡೆದಿದೆ. ಅದೇ ಗ್ರಾಮದ ನರ್ಸ್ ಸುಜಾತಮ್ಮ ಪುತ್ರ 30 ವರ್ಷದ ರಾಜೇಂದ್ರ ಭೀಕರವಾಗಿ ಹತ್ಯೆಯಾಗಿದ್ದಾನೆ. ವೃತ್ತಿಯಲ್ಲಿ ಆಟೋ ಚಾಲಕನಾಗಿದ್ದ ರಾಜೇಂದ್ರ ಮೂಲತಃ ಚಿತ್ರದುರ್ಗದ ದೊಡ್ಡಪೇಟೆ ನಿವಾಸಿ. ತಾಯಿ ಸುಜಾತಮ್ಮ ಇದೇ ಗ್ರಾಮದಲ್ಲಿ ಕಳೆದ 22 ವರ್ಷಗಳಿಂದ ನರ್ಸ್ ಆಗಿ ವೃತ್ತಿಯನ್ನ ಮಾಡ್ತಾ ಇದ್ರು. ಹೀಗಾಗಿ ಇದೇ ಗ್ರಾಮದ ANM ಕ್ವಾರ್ಟರ್ಸ್ನಲ್ಲಿ ತಾಯಿಯ ಜೊತೆ ರಾಜೇಂದ್ರ ಜೀವನ ಮಾಡ್ತಾ ಇದ್ದ. ಆದ್ರೆ ಇಂದು ಬೆಳಗ್ಗೆ ತಾಯಿ ಡ್ಯೂಟಿಗೆ ಹೋಗುತ್ತಿದ್ದಂತೆ ಬೆಂಗಳೂರಿನಿಂದ ಎಂಟ್ರಿ ಕೊಟ್ಟಿದ್ದ ದುಷ್ಕರ್ಮಿಗಳ ತಂಡ ರಾಜೇಂದ್ರ ಇದ್ದ ಕ್ವಾರ್ಟರ್ಸ್ಗೆ ನುಗ್ಗಿತ್ತು. 3 ಮಂದಿ ದುಷ್ಕರ್ಮಿಗಳು ಮಚ್ಚು ಲಾಂಗುಗಳಿಂದ ಮನಸ್ಸು ಇಚ್ಛೆ ಕೊಚ್ಚಿ ಕೊಂದಿದ್ದಾರೆ. ರಾಜೇಂದ್ರ ಮುಖ ಎದೆಯನ್ನ ಸೀಳಿ ಕೈಯನ್ನ ಕತ್ತರಿಸಿ ಕೊಂದು ಗ್ರಾಮದಿಂದ ಕಾಲ್ಕಿತ್ತಿದ್ದಾರೆ. ಹುಣಿನೋಡು ಗ್ರಾಮದಲ್ಲಿರೋ ಅವರು ಅಕ್ಕನ ಮಗನ್ನ ಕೃಷ್ಣಮೂರ್ತಿಯನ್ನ ಅಕ್ಕನ ಮಗಳನ್ನ ಇಷ್ಟಪಟ್ಟಿದ್ದ. ಮದುವೆ ಆಗಿದ್ದ. ಮದುವೆಯಾಗಿ ಅವರು ಹೊರಗೆ ಚಿತ್ರದುರ್ಗದಲ್ಲೇ ಇದ್ದರು. ಅವಳು 2 ತಿಂಗಳಿಂದೆ ಮನೆ ಗಂಡನ ಬಿಟ್ಟು ಊರಿಗೋದ್ಲು. ಊರಿಗೋದ್ಮೇಲೆ ನಾವೆಲ್ಲರೂ ಕರೆದ್ವಿ, ಯಾರೂ ಬರಲಿಲ್ಲ ಅವಳು. ಆಮೇಲೆ ಇವರು ನೆನ್ನೆ ತಾನೇ ನಾನು ದುರ್ಗದಿಂದ ನನ್ನ ಮಗನ ಕರ್ಕೊಂಡು ಮನೆಗೆ ಬಂದೆ. ದುರ್ಗುಟ್ಕೊಂಡು ಅವನು ರೋಡಲ್ಲಿ ಹೋದ ಕೃಷ್ಣಮೂರ್ತಿ ಅನ್ನೋನು. ನಾವು ನನ್ನ ಮಗ ಬಂದಿದ್ದು ಇನ್ಫಾರ್ಮೇಷನ್ನ ಬೆಂಗಳೂರಿಗೆ ಕೊಟ್ಟಿದ್ದಾರೆ ಅವ್ರಿಗೆ, ಅವ್ರ ತಮ್ಮನ ಹುಡುಗಿ ತಮ್ಮನಿಗೆ. ಆ ಹುಡುಗ ಬಂದು ನನ್ನ ಮಗ ಸ್ನಾನ ಮಾಡ್ಬೇಕಾದ್ರೆ ಬರೀ ಬತ್ತಲಲ್ಲಿದ್ದಾಗ ಒಳಗಡೆ ನುಗ್ಗಿ 3 ಜನನೂ ಸೇರಿ ಕೊಚ್ಚಾಕಿದ್ದಾರೆ. ನನಗೆ ನ್ಯಾಯ ಕೊಡಿಸ್ಬೇಕು, ನೀವೆಲ್ಲ ಸೇರಿ ಅವ್ರಿಗೆ ಶಿಕ್ಷೆ ಆಗಬೇಕು. ಯಾವ ರೀತಿ ಕೊಲೆ ಮಾಡಿದ್ದಾರೆ? ಕೊಚ್ಚಿ ಹೊಟ್ಟೆನ ಕತ್ತಿನ ಕೊಯ್ದು ಕೊಚ್ಚಾಕಿದ್ದಾರೆ. ಮೈಯೆಲ್ಲ ಕೊಚ್ಚಾಕಿದ್ದಾರೆ ನನ್ನ ಮಗನ್ನ. ಯಾವ ಉದ್ದೇಶಕ್ಕೆ? ಆ ಹುಡುಗಿನ ಪ್ರೀತಿ ಮಾಡಿ ಮದುವೆ ಆಗಿರೋ ಉದ್ದೇಶಕ್ಕೆ ಮಾಡಿದ್ದಾರೆ. ಯಾರ ಮೇಲೆ ಅನ್ನೋದು ಅನುಮಾನ ಇದೆಯಾ? ಅವ್ರ ತಮ್ಮರು ಮತ್ತು ಅವ್ರ ಅಕ್ಕನ, ಅವ್ರ ತಾಯಿ ತಮ್ಮ, ಅವರು ಅವ್ರ ತಮ್ಮ, ಅವ್ರ ತಾಯಿ ತಮ್ಮ, ಅವ್ರ ಕೃಷ್ಣಮೂರ್ತಿ ಅನ್ನೋರಿಂದ ನನಗೆ ಅನುಮಾನ ಇದೆ. ಅವರೇ ಬಂದು ಮಾಡಿರೋದು. ನ್ಯಾಯ ಆಗಬೇಕು, ಪೊಲೀಸರು ನ್ಯಾಯ ಕೊಡಿಸ್ಬೇಕು, ಗಲ್ಲಿಗೆ ಹಾಕ್ಬೇಕು ಅವ್ರನ್ನ. ನಾಳೆ ಪ್ರೀತಿ ಮಾಡ್ತಿರೋ ಹುಡುಗರಿಗೂ ಇದೇ ಥರ ಆಗ್ಬೋದು. ಅವ್ರು ಗಲ್ಲಿಗೆ ಏರಿಸ್ಬೇಕು. ಒಬ್ಬರು ಗಲ್ಲಿಗೆ ಏರಿಸಿ ಇನ್ನೊಬ್ಬರಿಗೆ ತೊಂದರೆ ಆಗಲ್ಲ. ಇದನ್ನ ಹೇಳಿದ್ದು. ಇನ್ನು ಈ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರಿಗೆ ಮರ್ಡರ್ ಹಿಂದಿನ ಸತ್ಯ ಏನು ಅಂತ ಪತ್ತೆ ಹಚ್ಚಿದ್ದಾರೆ. ಹಲವು ವರ್ಷಗಳಿಂದ ಆಟೋ ಓಡಿಸುತ್ತಿದ್ದ ರಾಜೇಂದ್ರ ಬೆಂಗಳೂರಿನಲ್ಲಿದ್ದ ಇದೇ ಊರಿನ ಆಂಟಿ ಕಿರಣಾ ಜೊತೆ ಲವ್ ಅಲ್ಲಿ ಬಿದ್ದಿದ್ದ.
ಬಳಿಕ ಆಂಟಿಯನ್ನ ಪಟಾಯಿಸಿಕೊಂಡು ಬೆಂಗಳೂರಿನಿಂದ ದುರ್ಗಕ್ಕೆ ಕರೆತಂದು ವಾಸ ಮಾಡುತ್ತಿದ್ದ. ಇದು ಆಂಟಿಯ ಸಹೋದರರ ದ್ವೇಷಕ್ಕೆ ಕಾರಣವಾಗಿತ್ತು. ಕಳೆದ 10 ತಿಂಗಳಿಂದ ಇವನನ್ನ ಎತ್ತಬೇಕು ಅಂತ ಸ್ಕೆಚ್ ಹಾಕಿದ್ರಂತೆ. ಆದ್ರೆ ಆಂಟಿ ಕೈಕೊಟ್ಟು ಬೆಂಗಳೂರಿಗೆ ಹೋಗ್ತಾ ಇದ್ದಂತೆ ಇತ್ತ ತಾಯಿ ಜೊತೆ ಹೊಣವಿನಡು ಗ್ರಾಮಕ್ಕೆ ಬಂದು ರಾಜೇಂದ್ರ ಸೇರಿಕೊಂಡಿದ್ದ. ಆದ್ರೆ ಆಂಟಿ ಕಿರಣಾಳ ಸಹೋದರರು ಕಿಚ್ಚು ಬಿಡದೆ ಮಚ್ಚು ಹಿಡಿದು ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಚಿತ್ರದುರ್ಗ ಎಸ್ಪಿ ರಂಜಿತ್ ಭಂಡಾರು, ಡಿವೈಎಸ್ಪಿ ಶಿವಕುಮಾರ್ ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಜೊತೆಗೆ ಸೋಕೋ ಟೀಮ್ ಹಾಗೂ ಶ್ವಾನದಳ ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಸಾಕ್ಷ್ಯವನ್ನ ಸಂಗ್ರಹಿಸಿದ್ದಾರೆ. ಪ್ರೀತಿ ಮಾಡ್ತಾ ಇದ್ದ ಸರ್ ನನ್ನ ತಮ್ಮ ರಾಜೇಂದ್ರ ಅಂತ. ಒಂದು 10 ತಿಂಗಳಿಂದ ಪ್ರೀತಿ ಮಾಡಿ ಬಂದಿದ್ದಾರೆ, ಮದುವೆಯಾಗಿ ಬಂದಿದ್ದಾರೆ. ಮದುವೆಯಾಗಿ ಬಂದು ನಾವು ಬೇಡ ಅಂತ ಅಂದ್ರೂ ಮದುವೆ ಆದ್ರೆ ಅವರೇ ಇಷ್ಟಪಟ್ಟು ಅಲ್ಲಿ ದುರ್ಗದಾಗ ಒಂದು ಸಣ್ಣ ರೂಮ್ ಮಾಡ್ಕೊಂಡು ಇದ್ದರು. ಈಗ ಅವಳಿಲ್ಲಿ ಬಾಳ್ವೆ ಮಾಡೋಕ್ಕಾಗ್ದಲೇ ಓದ್ಲು ಬಿಟ್ಟು ನಾವೆಲ್ಲ ಫೋನ್ ಮಾಡಿ ಇವರೆಲ್ಲ ಕರೆದಿದ್ದಾರೆ, ಬಂದಿಲ್ಲ. ಈಗ ಅವ್ರ ತಮ್ಮ ಅಂದ್ರೇನೋ ಬಂದು ಈ ಥರ ಕೊಚ್ಚಾಕ್ಬಿಟ್ಟಿದ್ದಾರೆ ನನ್ನ ತಮ್ಮನ. ಬಾತ್ರೂಮಲ್ಲಿ ಸ್ನಾನ ಮಾಡ್ತಾಯಿದ್ದ ಸರ್. ಬೇಡ 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 ಅಂದ್ರೂ ಕೊಚ್ಚಾಕ್ಬಿಟ್ಟಿದ್ದಾರೆ. ಬಾಡಿ ಕೊಚ್ಚು ಇದೆಲ್ಲ ಓಪನ್ ಆಗಿಬಿಟ್ಟಿದೆ ಸರ್. ಮನೇಲಿ ಯಾರೂ ಇರಲಿಲ್ಲ, ನನ್ನ ಅಳಿಯ ಸಣ್ಣವನಿದ್ದ ಅಷ್ಟೇ, 12 ವರ್ಷದನು. ಅವನಿಗೂ ಎದುರಿಸಿದ್ದಾರೆ. ನೀನು ಅರ್ಚಿದ್ರೆ ನಿನ್ನೂ ಕೊಚ್ಚಾಕ್ತೀನಿ ನೋಡು ಅಂತ ರೂಮಾಗ ಕೂಡಾಕಿದ್ದಾರೆ ಅವನ ಅಳಿಯನ್ನು. ಆ ಥರ ಮಾಡಿಬಿಟ್ಟು ಅವನ ಬಚ್ಚಲಲ್ಲಿ ನುಗ್ಗಿ ಸ್ನಾನ ಮಾಡಬೇಕಾದ್ರೆ 3 ಜನ ಸೇರ್ಕೊಂಡು ಮಸ್ತಾನ್ ಕೊಚ್ಚಾಕ್ ಹೋಗಿರೋದು. ಊರಲ್ಲ ಮನೆಯಲ್ಲಿ, ಮನೆ ಒಳಗೆ. ನಡು ಊರಲ್ಲಿರೋ ಮನೆಯಲ್ಲಿ ಈ ಥರ ಬಂದು ಮನೇಲಿ ನುಗ್ಗಿ ಈ ಥರ ಕೊಚ್ಚಾಕ್ತಾರೆ ಅಂದರೆ ಯಾವ ಥರ ಧೈರ್ಯ ಐತೆ ಅವರಿಗೆ? ನಾವು ಮನುಷ್ಯನ ಕೊಚ್ಚಾಕೋ ಧೈರ್ಯ ಯಾವನ್ ಕೊಟ್ಟೆ ಅವನಿಗೆ? ಜೀವಗಳು ಅಂದರೆ ಆಟಗಳು ಇವರಿಗೆ. ಶಿಕ್ಷೆ ಆಗ್ಬೇಕು ಸರ್ ಇವ್ರಿಗೆ. ಒಬ್ರಿಗೆ ಇಂಥವ್ರನ್ನೆಲ್ಲ ಜನ ಇದ್ರೆ ಇನ್ನು ಓಡಾಡ್ತಿರ್ತಾರೆ, ಜನ ಏನು ತಲೆ ಕೆಡ್ಸ್ಕೊಳಲ್ಲ ಇಲ್ಲಿ ಯಾರು. ಯಾರು ಏನಾರ ಆಗಲಿ ಸತ್ತೋಗ್ಬಿಡ್ಲಿ, ಜನ ಮತ್ತು ನಾವು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋ. ಮಾಡಬೇಡ್ರಿ ಅಂದಾಗ ಬೇರೆ ಬಂದು ಇದು ಮಾಡೋಕ್ಕಾಗಲಿಲ್ವಾ? ಏನಿದೆ ಇಲ್ಲಿ ಅವರೇ ಹುಡುಗಿ ತಮ್ಮ ಇದ್ದಾರೆ ಇಬ್ರು. ಅವನೊಬ್ಬ ಇಲ್ಲಿ ಅವ್ರ ಹೆಸರು ಗೊತ್ತಿಲ್ಲ, ಇಲ್ಲಿರೋ ಕೃಷ್ಣಮೂರ್ತಿ ಅಂತ ಇದ್ದಾನೆ, ಜಾಕಿ ಅಂತ. ಅವನು ಕುಮ್ಮ ಕೊಟ್ಟು ಈ ಥರ ಮಾಡಿರೋದು. ಕರೆಸಿ ಬೆಂಗಳೂರಿಂದ ಅವನೇ ಕರೆಸಿ ಅವ್ರನ್ನ ಬಂದಿದ್ದಾನೆ ಬರ್ರಿ ಅಂತ ಹೇಳಿ ಈ ಥರ ಕೊಚ್ಚಾಕ್ ಮಾಡಿದ್ದಾರೆ ಇವನೇ. ಶಿಕ್ಷೆ ಆಗ್ಬೇಕು. ಒಟ್ನಲ್ಲಿ ಆಂಟಿ ಜೊತೆ ಪ್ರೇಮದ ಬಲೆಯಲ್ಲಿ ಬಿದ್ದಿದ್ದ ಯುವಕ ರಾಜೇಂದ್ರ ಹಾಡಹಗಲೇ ಭೀಕರವಾಗಿ ಹೆಣವಾಗಿದ್ದಾನೆ. ಇತ್ತ ಕೊಲೆ ಮಾಡಿ ಎಸ್ಕೇಪ್ ಆಗಿರುವ ದುಷ್ಕರ್ಮಿಗಳ ಪತ್ತೆಗೆ ಪೊಲೀಸರು 3 ತಂಡಗಳನ್ನ ರಚಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಸಾಗರ್, ಕೃಷ್ಣಮೂರ್ತಿ ಸೇರಿ 4 ಮಂದಿ ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನ ನಡೆಸುತ್ತಿದ್ದಾರೆ. ಈ ಸಂಬಂಧ ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಅದೇನೇ ಇರಲಿ, ಬಾಳಿ ಬದುಕುವ ವಯಸ್ಸಿನಲ್ಲಿ ಇಂತಹ ಅನೈತಿಕ ಸಂಬಂಧಗಳಿಗೆ ಬಲಿಯಾಗಿ ಯುವಜನತೆ ತಮ್ಮ ಜೀವಕ್ಕೆ ಸಂಚಕಾರ ತಂದುಕೊಳ್ಳುತ್ತಿರುವುದು ಮಾತ್ರ ಶೋಚನೀಯ ಸಂಗತಿ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.